ಯಾವಾಗ ಏನಾಗುತ್ತೋ ಅದು ಮಾಡ್ಬಿಡ್ಬೇಕು. ಈ ಜೀವನ ಭಾರಿ ಚಿಕ್ಕದು, ಸೊ ಅದರಲ್ಲಿ ಈ ರಾಜಕಾರಣದಲ್ಲಿ ಜೀವನ ಇನ್ನೂ ಚಿಕ್ಕದು, ರಾಜಕಾರಣದಲ್ಲಿ ಜೀವನ ಇನ್ನೂ ಚಿಕ್ಕದು. ಯಾವ ಪಕ್ಕ ಇವ್ರು ಕುಮ್ತಾರ ಯಾವ ಪಕ್ಕ ಇವ್ರು ಕುಮ್ತಾರ ಕುಮಿಸ್ಕೊಂಡು ಬೆಳೆಯೋಣ ಅಂತ ರಾಜಕೀಯ. ಈ ರಾಜಕೀಯ ಹೊಚ್ಚಕ್ಕೆ ಈಗ ಜೀವನ ಚಿಂದ ಇರ್ಬೋದು, ಇನ್ನೂ ಚೆನ್ನಾಗಿ ಚಿಕ್ಕದಾಗ್ಬಿಡ್ತದೆ. ಅರ್ಥೈತಲ್ಲ, ನೆನ್ನೆತನ ಸಹಾಯ ಮಾಡಿರ್ತೀವಿ, ಮೊನ್ನೆತನ ಸಹಾಯ ಮಾಡಿದೆ. ನೆನಕಾದ ಮನ್ಸಿಗೆ ದೀಪದಿ ಮೆಂಟರ್, ಅದು ನೆನಕಾದ ಮನ್ಕಾದ ದೀಪದಿ ಮೆಂಟರ್. ಈ ತರ ಜೀವನದಲ್ಲಿ ನಾವು ಬದುಕಬೇಕಾದ್ರೆ ನಮ್ಮ ಜೀವನ ಇನ್ನೂ ಚಿಕ್ಕದು. ಬಹುಶಃ ನಾನೆಲ್ಲ ಒಂದು ಯುವಕ ಜನಾಂಗ ಕೇಳ್ತಾ ಇರ್ತೀನಿ. ಯಾಕಂದ್ರೆ ಎಲ್ಲ ಜಾಗ ಚೆನ್ನಾಗಿದೆ, ಎಲ್ಲ ಕ್ಷೇತ್ರ ಚೆನ್ನಾಗಿದೆ, ಒಂದು ಕ್ಷೇತ್ರ ಮಾತ್ರ ಹೊಲಸಾಗಿದೆ. ಅದ್ಯಾವ್ದು ಹೇಳಿ? ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಎಲ್ಲ ಕ್ಷೇತ್ರ ಚೆನ್ನಾಗಿದೆ, ಒಂದು ಕ್ಷೇತ್ರ ಮಾತ್ರ ಹೊಲಸಾಗಿದೆ. ಯಾವ್ದು? ರಾಜಕೀಯ ಕ್ಷೇತ್ರ. ಎಲ್ಲ ನಮ್ಮ ಸ್ನೇಹಿತರಿಗೆ ಹೇಳ್ತಾ ಇರ್ತೀನಿ, ಯಾವ ಕ್ಷೇತ್ರಕ್ಕೆ ಬಂದ್ಕೊಳ್ಳಿ, ರಾಜಕೀಯ ಕ್ಷೇತ್ರಕ್ಕೆ ಮಾತ್ರ ಬರಬೇಡಿ. ಯಾಕೇಳಿ? ಇದು ಹೊಲಸು. ನಾನು ಇಲ್ಲಿ ಬಂದಾದ್ಮೇಲೆ ಗೊತ್ತಾಗ್ತದೆ. ಇಲ್ಲಿ ಬರಕ್ಕಿಂತ ಮುಂಚೆ ವೈಟ್ ತರ ಕಾಣಿಸ್ತದೆ. ಬಲ್ ಭಾಗವನ್ನ ನಾ ಕೊಡ್ತೀನಿ ಪೋಸ್ಟ್, ಬಲ್ ಭಾಗವಂದ್ರ ಪೋಸ್ಟ್ ಅನ್ಕೊಳ್ಳಿ. ಈಗ ಬಂದ್ಮೇಲೆ ಗೊತ್ತೈತಿ ನನ್ನ ಮನೆ ಜಸ್ಟ್ ಹೊಲಸು ಅಂತ. ಅಲ್ಲ, ಸಿರಸ ನನ್ನ ವೈಯಕ್ತಿಕವಾಗಿ, ನಾನು ಬೇರೆಯವ್ರ ಬಗ್ಗೆ ಎಕ್ಸಾಂಪಲ್ ತಗೊಂಡಲ್ಲ, ನನ್ನ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ. ಇದು ನೋಡಕ್ಕೆ ವೈಟ್ ಪಡೆ ತರ ಕಾಣಿಸುತ್ತೆ. ಈ ವಿಧಾನಸೌಧ ಈಗ ಗೊತ್ತಾ, ರತಿ ಈ ಯಾರ ಈ ಡ್ಯಾನ್ಸ್ ಆಡ್ತಾರಲ್ಲ ಮೇನಕಾ ತಿಲಕೋರ್ ತರ ಕಾಣಿಸ್ತಾಳೆ. ಅದ್ರ ಒಳಗಡೆ ಹೋದ್ಮೇಲೆ ಗೊತ್ತಾಯ್ತು ನಾ ಕೊಡ್ತೀನಿ ಅಂತ ಕರ್ಮ ಅಂತ ಅಂದ್ಬಿಟ್ಟು. ಎಷ್ಟೋ ಜನ ಈ ದುಡ್ಡು ಇಟ್ಕೊಂಡು ಕೋಟಿ ಗಟ್ಟಲೆ ಅಪ್ಪ ಮೇಲೆ ಆಸ್ತಿ ನೋಡಿ ಕಾಯ್ತಾ ಇರ್ತಾರೆ. ಅಪ್ಪ ನೀನ್ MLA ಅವರ ಅಪ್ಪ ಜಿಲ್ಲಾ ಪಂಚಾಯತ್ ರಾನ ಅವಶ್ಯ ಕೆಲಸ ರಾನಕ್ಕೆ ಉಚಿನಕ್ಕೆ ಕೆಲಸ ಕರ್ಮದಲ್ಲಿ. ಸೊ ಅದರಿಂದ ಈ ಕ್ಷೇತ್ರದಲ್ಲಿ ರಾಜಕಾರಣದಲ್ಲಿ ಏನೋ ಮಾಡ್ಬೇಕಂತ ಮಾಡ್ತೀವಿ, ಬ್ರೇಕ್ ಆಗ್ತಾರೆ. ಸೊ ಆದ್ರೆ ದಯವಿಟ್ಟು ನಾನು ಹೇಳ್ತೀನಿ ಕೇಳಿ, ಬೇರೆ ಕ್ಷೇತ್ರ, ಸಮಾಜ ಸೇವೆ ಕ್ಷೇತ್ರಗಳು, ಉದ್ಯಮಿ ಕ್ಷೇತ್ರಗಳು, ಇನ್ನೊಂದು ಕ್ಷೇತ್ರಗಳು, IT ಕ್ಷೇತ್ರಗಳು, ಸಮಾಜ ಸೇವೆ ಮಾಡ್ಬೇಕಾದ್ರೆ ರಾಜಕೀಯ ಕ್ಷೇತ್ರನೇ ಅಲ್ಲ, ಸಾಕಷ್ಟು ಕ್ಷೇತ್ರಗಳಿದಾವೆ. ಅಲ್ಲಿ ನಾವೇ ದಿವ್ರು, ನಾವೇ ವೀರರು, ನಾವೇ ಸೇನಾಧಿಪತಿ, ನಾವೇ ಕಿಂಗ್ಗಳು. ಬಟ್ ಇಲ್ಲಲ್ಲ, ದಿನಾ ಬ್ರೇಕ್ಗಳು. ಅದು ಹೇಳೋದು ಬೇಡ, ಬೇರೆಯವ್ರಿಗೆ ಏನೋ ಆಗ್ಬೇಕು ಬೇಡ, ಹೇಳೋದು ಬೇಡ. ಸೊ ಆ ಪರಿಸ್ಥಿತಿಯಲ್ಲಿ ಒಂದು ರಾಜಕಾರಣ ಹೋಗ್ಬೇಕಾದ್ರೆ ದಯವಿಟ್ಟು ನನ್ನ ಈ ರೆಡ್ಡಿ ಜನಾಂಗ, ನಾನು ಈಗ ತಾನೇ ಹೊಡ್ಕೊಂಡಿದ್ದೀನಿ. ಇದೇ ತಿಂಗಳಲ್ಲಿ 2 ಎಕರೆ ಜಮೀನನ್ನ ನಾವು ರೆಡ್ಡಿ ಸಮುದಾಯ ಭವನಕ್ಕೆ ಕೊಟ್ಟು ಡೇಟ್ ಕೂಡ ಫಿಕ್ಸ್ ಮಾಡಿದ್ವಿ. ಮೇ 10ನೇ ತಾರೀಕು ಮಲ್ಲಮ್ಮ ಜಯಂತಿ ದಿನೋತ್ಸವ ಅವತ್ತೇ ಶಂಕುಸ್ಥಾಪನೆ ಮಾಡಿ ರೆಡ್ಡಿ ಜನಾಂಗ ಭವನವನ್ನ ಕಟ್ಟಬೇಕು ಅಂತ ಖಂಡಿತವಾಗಿ ಕಟ್ಟಿ ಈ ಒಂದು ಜನಾಂಗಕ್ಕೆ ನಾನು ಬಂದಾದ್ಮೇಲೆ ಮುಳುಬಾಗಿಲು ತಾಲೂಕಲ್ಲಿ ಸರ್ವ ಜನಾಂಗೀಯ ಶಾಂತಿ ತೋಟ ಎಲ್ಲರಿಗೂ ಪ್ರತಿ ಜಾತಿಯವರು ಕೂಡ ಅವರದೇ ಅಂತಕ್ಕಂಥ ಒಂದು ಮರ್ಯಾದೆಯನ್ನು ಕೊಟ್ಟು ಅವರದೇ ಮಾಡಿಕೊಟ್ಟು ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂತ